ಹೇಗಿದ್ದೀರಾ ಎಲ್ರು? ನೀವಂತೂ ಸೂಪರ್ ಡೂಪರ್ ಫ್ಯಾಬುಲಸ್ ಆಗಿರ್ತೀರಾ ಅಂತ ನನಗೆ ಗೊತ್ತು. ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ ಪವರ್ಡ್ ಬೈ skyexchange.net. ಸೊ ಈ ಹಿಂದೆ ಆಲ್ಮೋಸ್ಟ್ 3 ಮ್ಯಾಚ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಯಾರ್ಯಾರು ವಿನ್ನಿಂಗ್ ಟೀಮ್ ಇದ್ದಾರೆ, ಯಾರ್ಯಾರು ಸೋಲ್ತಾ ಇದ್ದಾರೆ, ಯಾರ್ಯಾರು ಎನರ್ಜೆಟಿಕ್ ಆಗಿ ನೆಕ್ಸ್ಟ್ ಒಂದು ಮ್ಯಾಚ್ಗೆ ರೆಡಿ ಆಗ್ತಾ ಇದ್ದಾರೆ, ಎಲ್ಲನೂ ಕೂಡ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಹಾಗಾದ್ರೆ ಇವತ್ತಿನ ನಮ್ಮ ಮ್ಯಾಚ್ ಯಾರ ಮಧ್ಯ ನಡೀತಾ ಇದೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತಂದ್ರೆ ಇದು ಯಾರ ಮಧ್ಯೆ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಪವರ್ ಇನ್ನ ಜಾಸ್ತಿ ಆಗಿ ನೋಡ್ತಾನೆ ಇರ್ತೀರಾ ಅಂತ ಗೊತ್ತು. ಯಾಕಂತಂದ್ರೆ ಇವತ್ತು ನಮ್ಮ ಮಧ್ಯೆ ಸೆಣಸಾಡ್ತಿರುವಂತಹ 2 ಮ್ಯಾಚ್ಗಳು, 2 ಒಂದು ಮ್ಯಾಚ್ಗಳಲ್ಲಿ ವಿನ್ ಆದಂತ ಟೀಮ್ಸ್. ಅಂದ್ರೆ ಇವತ್ತಿನ ನಮ್ಮ ಒಂದು ಕ್ರಿಕೆಟ್ ಮ್ಯಾಚ್ ಬಾಕ್ಸ್ 10 ಲೀಗ್ ನಡೀತಾ ಇರುವಂತದ್ದು ದಾವಣಗೆರೆ ಲಯನ್ಸ್ ಹಾಗೂ ಮೈಸೂರು ಟೈಗರ್ಸ್ ಮಧ್ಯೆ. 2 ವಿನ್ನಿಂಗ್ ಟೀಮ್ಸ್ ಅಂದ್ಮೇಲೆ ಅವರವ್ರದೇ ಆದಂತಹ ಒಂದೊಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ. ಸೊ ಯಾವ ರೀತಿ ಆಡಬೇಕು, ಈ ಒಂದು ವಿನ್ನಿಂಗ್ ಮ್ಯಾಚ್ಗಳ ನಡುವೆ ಹೇಗೆ ವಿನ್ ಆಗಬೇಕು ಅಂತ ಸಾಕಷ್ಟು ಪ್ಲಾನ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಅವರ ಎನರ್ಜಿ ನೋಡೋದಕ್ಕೆ ನಾನಂತೂ ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ತಡ ಯಾಕೆ ಮಾಡೋದು, ನಮ್ಮ ಫಸ್ಟ್ ಟೀಮ್ ನ ವೆಲ್ಕಮ್ ಮಾಡೋಣ. ಸೊ ವಿತ್ ಆಲ್ ಯುವರ್ ರೌಂಡ್ ಆಫ್ ಅಪ್ಲಾಸ್ ಲೆಟ್ ಅಸ್ ವೆಲ್ಕಮ್ ದಾವಣಗೆರೆ ಲಯನ್ಸ್. ಓಕೆ, ಸೊ ದಾವಣಗೆರೆ ಲಯನ್ಸ್ ಫುಲ್ಲು ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದೀರಾ. ಈಗ ಇನ್ನೊಂದು ವಿನ್ನಿಂಗ್ ಟೀಮ್ ಜೊತೆ ನೀವು ಆಡಬೇಕು. ವಿನ್ ಆಗಿರುವಂತಹ ಟೀಮು ನಮ್ಮ ಮೈಸೂರು ಟೈಗರ್ಸ್ ಜೊತೆ ಫುಲ್ ಸೆಟ್. ನೋಡೋಣ ಅವ್ರ ಎನರ್ಜಿ ಹೆಂಗಿದೆ ಅಂತ. ಓಕೆ, ಹಾಗಾದ್ರೆ ನಾವು ಕಾಯ್ತಾ ಇದೀವಿ, ನೋಡೋಣ ನಮ್ಮ ಮೈಸೂರು ಟೈಗರ್ಸ್ ನ ವೆಲ್ಕಮ್ ಮಾಡೋಣ. ಮೈಸೂರು ಟೈಗರ್ಸ್ ಬಂದಾಯ್ತು ತಲೆಬಾಗಿ ಸುಮ್ಮನೆ. ಮೈಸೂರು ಟೈಗರ್ಸ್ 4 6 ಸೆಂಚುರಿಗಳದಾಗುವುದು ಸುರಿಮಳೆ. ಚಾಮುಂಡಿ ತಾಯಿ ಮೈಸೂರು ಆಶೀರ್ವಾದ. ಸೂಪರ್ ಸೂಪರ್. ಸೊ ನಿಜವಾಗ್ಲೂ ಎನರ್ಜಿ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಆಲ್ರೆಡಿ ಒಂದೊಂದು ಮ್ಯಾಚ್ ಗೆದ್ಬಿಟ್ಟಿದೀವಿ. ಈಗ ಇರೋದು ಮಜಾ ಅಂತಂದ್ರೆ. ಸೊ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಕಿಟಿ? ಕಂಪ್ಲೀಟ್ಲಿ ಪ್ರಿಪೇರ್. ಜೋಶ್ ಕಾಣಿಸ್ತಾ ಇದೆಯಲ್ಲ. ಸೂಪರ್. ಸೊ ತರುಣ್ ಎಷ್ಟು ಪ್ರಿಪೇರ್ ಆಗಿದ್ದಾರೆ? ಪ್ರಿಪೇರೇ ಆಗಿಲ್ಲ. ಸೋಲಕ್ಕೆ ಒಬ್ರು ಕಂಪ್ಲೀಟ್ ಆಗಿ ಗೆಲ್ಲಕ್ಕೆ ಪ್ರಿಪೇರ್ ಆಗಿದ್ದಾರೆ, ಇನ್ನೊಬ್ರು ಒಂದು ಚೂರು ಸೋಲಕ್ ಪ್ರಿಪೇರ್ ಆಗಿಲ್ಲ. ಹೆಂಗಿರ್ಬೋದಬ್ಬ ಇವತ್ತಿನ ಮ್ಯಾಚ್ ಹವಾ. ಸೊ ಜಾಸ್ತಿ ವಾರ್ಮ್ ಅಪ್ ಅದೆಲ್ಲ ಬೇಡ, ಎನರ್ಜಿ ಬೇಕಾದಷ್ಟಿದೆ. ಟಾಸ್ಗೆ ಹೋಗ್ಬಿಡೋಣ. ಓಕೆ, ಆಕ್ಚುಲಿ ಯಾರು ಫಸ್ಟ್ ಬ್ಯಾಟ್ ಮಾಡಬೇಕು ಅಂತ ಇಂಟೆನ್ಷನ್ ಇದೆ, ಡಿಸೈಡ್ ಮಾಡಿಲ್ಲ. ಟಾಸ್ ಆದ್ಮೇಲೆ ಡಿಸೈಡ್ ಮಾಡೋದಾ? ಓಕೆ, ಹಾಗಾದ್ರೆ ತಡ ಮಾಡದೆ ಟಾಸ್ಗೆ ಹೋಗ್ಬಿಡೋಣ. ಲೆಟ್ ಅಸ್ ವೆಲ್ಕಮ್ ಅವರ್ ಅಂಪೈರ್ ಆಫ್ ದಿ ಡೇ ಭರತ್ ಫಾರ್ ದಿ ಟಾಸ್ ಪ್ಲೀಸ್. ಸೂಪರ್. ಸೊ ಈಗ ನಮ್ಮ ತನಿಷಾ ಅವರು ಈಗ ಜಾಯಿನ್ ಆಗಿದ್ದಾರೆ, ಅಂಪೈರ್ನ ಕರ್ಕೊಂಡ್ ಬಂದ್ರು. ಇದು ಎಂಥ ಕಷ್ಟದ ಪರಿಸ್ಥಿತಿ ಅಂತ ಅಂದ್ರೆ ಅದು ನಮ್ ಟೀಮು, ಇದು ನಮ್ ಟೀಮು. ಈಗ ಏನ್ ಮಾಡ್ಬೋದು ಗೊತ್ತಾ? ಏನಿಲ್ಲ, ನೀವ್ ನನ್ಗೊಂದ್ಸತಿ ಸಪೋರ್ಟ್ ಮಾಡಿದ್ರಲ್ಲ ಬೆಂಗಳೂರು ಟೀಮ್ ಅವ್ರಿಗೋಸ್ಕರ. ಇವಾಗ ನಾನ್ ಏನ್ ಮಾಡ್ಬೋದು ಅಂತಂದ್ರೆ, ಅವಾಗ ಒಂದ್ಸತಿ ಯಾರಿಗೆ ಸಪೋರ್ಟ್ ಮಾಡಿದ್ದೆ? ನನ್ನ ಇಬ್ರಿಗೂ ಸಪೋರ್ಟ್ ಮಾಡಿಲ್ಲ ಆಕ್ಚುಲಿ, ಅಲ್ವಾ? ಸೊ ನೀವೇ ಹೇಳ್ಬಿಡಿ, ನಾನು ಯಾರಿಗೆ ನಾನು ಯಾವ ಕಡೆ ಬರ್ಲಿ? ಅಲ್ಲ, ಮಾತಾಡ್ಬೇಕಾದ್ರೆ ಎಲ್ಲ ನೀವು ಬನ್ನಿ ಅಂತ ನನಗೆ ಬಂದ ತಕ್ಷಣ ಲಕ್ಷ್ಮೀ ಬಾರಮ್ಮ ಅಂತ ಕರ್ಕೊಂಡ್ಬಿಟ್ರಲ್ಲ ನೀವು. ಲಕ್ಷ್ಮೀ ಬಾರಮ್ಮ ಈ ಕಡೆಯಿಂದ ಕರ್ಕೊಂಡ್ಬಿಟ್ರಲ್ಲ ನೀವು. ಓಕೆ, ಆಲ್ ಸೆಟ್, ಲೆಟ್ ಅಸ್ ಗೋ ಫಾರ್ ಅ ಟಾಸ್ ನೌ. ನಾನ್ ಬಂದೆ ಈ ಕಡೆ. ಸೊ ಟೀಮ್ ಕ್ಯಾಪ್ಟನ್ ಬನ್ನಿ ನೀವು ಮುಂದೆ. ಟೀಮ್ ಕ್ಯಾಪ್ಟನ್ ಬನ್ನಿ. ಈಗ ಟಾಸ್ ನೋಡೋಣ. ನಮ್ಮ ಅಂಪೈರ್ ಲೋಹಿತ್ ಸರ್ ಇವತ್ತು ರೆಡಿ ಆಗಿದ್ದಾರೆ ಟಾಸ್ಗೆ.
ಸೊ ಮೈಸೂರು Okay. ಟೈಗರ್ಸ್ ಅವರು ಟಾಸ್ ವಿನ್ ಮಾಡಿದ್ದಾರೆ. ನಮ್ಮ ಕಿಟ್ಟಪ್ಪ ನಮ್ಮ ಮೈಸೂರು ಟೈಗರ್ಸ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಚೂಸ್ ಮಾಡಿದ್ದಾರೆ. ಸೊ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಯಾರನ್ನ ಕಳಿಸ್ತಿದ್ದೀರಾ ಫಸ್ಟ್? ಗೌರವ್ ಅಂಡ್ ಗೌರವ್ ಗೌರವ್ ಅಂಡ್ ಡ್ಯಾನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಡಿ. ಆದ್ರೂ all the best ನಾವು to ವಿನ್ you ಆಗ್ಬೇಕು. ಆಲ್ ದಿ ಬೆಸ್ಟ್. ನಮ್ಮ ಟೀಮ್ ಅವರು ಆಲ್ರೆಡಿ ಗ್ರೌಂಡ್ ನಲ್ಲೇ ಇರೋದ್ರಿಂದ ಪೊಸಿಷನ್ಸ್ ತಗೊಳ್ಳಿ. ಅಂಡ್ ಅವ್ರೇನೋ ಡಿಸ್ಕಸ್ ಮಾಡ್ತಿದ್ದಾರೆ, ಮಾಡಿ ಇಮಿಡಿಯೇಟ್ಲಿ ಪೊಸಿಷನ್ಸ್ ತಗೊಳ್ತಾರೆ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್. ಡೂ ವೆಲ್. ದಾವಣಗೆರೆ ರೆಡಿ. ಸೊ ಆಲ್ ಸೆಟ್. ಅವ್ರು ರೆಡಿ ಆಗ್ತಿದ್ದಾರೆ. ಇನ್ನೇನು ಅವ್ರು ಇಲ್ಲಿಗೆ ಬರ್ತಾರೆ, ನಾವ್ ಇಲ್ಲಿಂದ ಅಲ್ಲಿಗೆ ಹೋಗೋಣ. ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ. ಆಸ್ ಯೂಶುವಲ್ ನಮ್ಮ ಟೀಮ್ ಯಾವಾಗ ಗೆಲ್ಲಿ ಯಾವ್ದು ಗೆದ್ರು ನಮಗೂ ಒಂದೇನೆ. ಸೊ ಖುಷಿಯಾಗಿ ಇವತ್ತಿನ ಈ ಮ್ಯಾಚ್ ನ ಆಡೋಣ. ಸೊ ಲೆಟ್ಸ್ ಗಿವ್ ದ ಫೀಲ್ಡ್ ಟು ದೆಮ್. ಅಂಡ್ ಓವರ್ ಟು ನಮ್ಮ ಕಮೆಂಟೇಟರ್ ಶ್ರೀನಿಧಿ ಅವರು. ಓ ಈಗ ಬರ್ತಿದ್ದಾರೆ ಡ್ಯಾನಿ ಡ್ಯಾನಿ ಗೌರವ್ ಮೈಸೂರ್ ಟೈಗರ್. ಸುಧಾಕರ್ ಶೆಟ್ಟಿ ಅವರು ಮ್ಯಾಕ್ಸ್ ಬೂಪಾ ಇನ್ಶೂರೆನ್ಸ್ ಸೌತ್ ಹೆಡ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ us and supporting us. ಥ್ಯಾಂಕ್ ಯು. ಮೈಸೂರ್ ಟೈಗರ್ಸ್ ಏನೋ ಪ್ಲಾನ್ ಮಾಡ್ಕೊಂಡು ಬ್ಯಾಟಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನವರ ಟ್ಯಾಕಲ್ ಕಾದ್ ನೋಡ್ಬೇಕಷ್ಟೇ. ಯಾರು ಜಾಸ್ತಿ ರೋರ್ ಮಾಡ್ತಾರೆ ನೋಡೋಣ ಇವಾಗ. ಗೌರವ್ ಅವರು ಟ್ರೈ ಮಾಡಿದ್ರು, ಒಳ್ಳೆ ಟ್ರೈ ಮಾಡಿದ್ರು ಗೌರವ್ ಅವರು, ಬಟ್ ಆಗ್ಲಿಲ್ಲ. ಅದ್ಭುತವಾದ 6 ರನ್. ಸಂದೀಪ್ ಅವರು ಯಾವುದೋ ಒಂದು ಕೋಪ ತೋರಿಸ್ತೀರಾ? ಸೂಪರ್ ಅಪ್ಪಾಜಿ. ಅಷ್ಟೇ ಅಪ್ಪಾಜಿ, ನಮ್ ಸುನಾಮಿ ಅವ್ರು ಹೇಳದ್ಮೇಲೆ ಮುಗೀತು ಅಷ್ಟೇ ಅಪ್ಪಾಜಿ. ಬರ್ಬೇಕು. ಕೂಲ್ ನೋಡೋಣ. ವೈಡ್ ಆಗಿದೆ, ವೈಡ್. ಗೌರವ್ ಅವರು ಯಾಕೋ ಸ್ವಲ್ಪ ನರ್ವಸ್ ಆದಂಗೆ ಕಾಣ್ತಾ ಇದೆ. ಸೊ ಸಂದೀಪ್ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ತಗೊಳ್ಳಿ, ಹೇಳ್ತಿದ್ದಂಗೆ ಇನ್ನೊಂದು 6. ಬಾಂಬರ್ ಶಾಟ್. ರೈಟ್ ಡ್ರೈವ್ ಕವರ್ ಮಾಡಕ್ ನೋಡಿದ್ದಾರೆ. ಸೂಪರ್ ಆಗಿ ಆಡ್ತಾ ಇದ್ದಾರೆ ಗೌರವ್ ಅವರು. ಎಂತ ಗೂಗ್ಲಿ. ಸೂಪರ್ ಬಾಲ್ ಯಾವ ತರ ಟರ್ನ್ ಆಯ್ತು ಅಂತ ಇಮ್ಯಾಜಿನ್ ಮಾಡಕ್ಕೂ ಆಗ್ಲಿಲ್ಲ. ಆಗ್ಲಿಂದ ಬಾಲ್ ತುಂಬಾ ಟರ್ನ್ ಮಾಡಕ್ ಟ್ರೈ ಮಾಡ್ತಿದ್ರು. ಹಾಗೆ ನೆಕ್ಸ್ಟ್ ಬರ್ತಿರೋ ಬ್ಯಾಟ್ಸ್ಮನ್ ಯಾರು ಗೊತ್ತಲ್ಲ? ಗೌರವ್. ಯಾರು ಹೇಳಿ? ಗೀತಾಂಜಲಿ. ಓಹೋ ಅಕ್ಕ. ಲಾಸ್ಟ್ ಮ್ಯಾಚ್ ಸೆಂಡ್ ಆಫ್ ಅಟ್ರಾಕ್ಷನ್ ಆಗಿದ್ರು ಗೀತಾಂಜಲಿ ಅವರು. ನೋಡೋಣ ಈ ಮ್ಯಾಚ್ ಏನ್ ಮಾಡ್ತಾರೆ ಅಂತ. ಗೀತಾ ಸೂಪರ್ ಬೌಲಿಂಗ್. ವಿಚಿತ್ರವಾಗಿ ಬರ್ತಾ ಇದೆಯಲ್ಲ ಬಾಲ್ ಯಾಕೆ? ಸೂಪರ್ ಬೌಲಿಂಗ್ ಸಂದೀಪ್ ಅವ್ರ ಕಡೆಯಿಂದ. ಓವರ್ ನ ಮುಕ್ತಾಯ 13 ರನ್. 13 runs. ನಾಟ್ ಬ್ಯಾಡ್. 13 for 1. 13 ರನ್. ಸೂಪರ್ ಡ್ಯಾನಿ. ಡ್ಯಾನಿ ಅವರು ಬರ್ತಿದ್ದಂಗೆನೆ ಬಾಲ್ ಅನ್ನು 6 ನಿಲ್ಲಿಸಿದ್ದಾರೆ. ಸೂಪರ್ ಆಗಿ ಫಸ್ಟ್ ಬಾಲ್ 6 ಹಾಕಿ ಹೊಡೆದಿದ್ದಾರೆ. ಇಲ್ಲ 6 ಸುನಾಮಿ ಕಿಟ್ಟರ್ ಹಾಗಾಗಿ ಅವಾಗ ಕೊಡ್ತಾ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ. ಮುನ್ನೋಗಿ ಡ್ಯಾನಿ ಅವರು ಮೊದಲನೇ ಬಾಲ್ 6 ನ ತಿರುಗಿಸಿದ್ದಾರೆ.
ಡ್ಯಾನಿ ಅವರು ಖಾಲಿ ಡ್ಯಾನ್ಸ್ ಅಲ್ಲ, ಯಾವ ಕ್ಷೇತ್ರದಲ್ಲಿ ಬೇಕಿರೋ ನಾನು ಗೆಲ್ಲಬಲ್ಲೆ ಅಂತ ತೋರಿಸ್ತಾ ಇದ್ದಾರೆ. ಮತ್ತೊಂದು ಬಾಲ್ ವೈಡ್ ಆಗಿದೆ, ವೈಡ್ ವೈಡ್. ಅಗಲವಾದ ಎಸೆತ. ಅಂಪೇರ್ ಅವರೇ 2 ರನ್ಸ್ ಇದೆ. ಅಂಪೇರ್ ಅವರೇ ಸೂಪರ್ ಬಾಲಿಂಗ್. ಗೌರವ್ ಅವ್ರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಗೌರವ್, ಸೊ ಇನ್ನು ಆಟ ಮುಟ್ಟಿಲ್ಲ, ಮತ್ತೆ ಅಗಲವಾದ ಎಸೆತ. ಸುಚನ್ ಶೆಟ್ಟಿ ಅವರು ಬೌಲಿಂಗ್ ಅಲ್ಲಿ ಇದ್ದಾರೆ ಅಂಡ್ ಡ್ಯಾನಿ ಅವರು ಬ್ಯಾಟಿಂಗ್ ಅಲ್ಲಿ. ಡ್ಯಾನಿ, come on. ಕಾಯ್ತಿದ್ದಾರೆ. ತಗೊಳ್ಳಿ. four. Hi, we are playing cricket. ಸೊ ಗೌರವ್ ಬಾಲ್ ಅವರು ಬಂದಾಗ ಹುಡುಗರನ್ನ ಅಟ್ರಾಕ್ಟ್ ಮಾಡ್ತಿರಲ್ಲ ಹಂಗೆ, ಓಕೆನಾ? ಹುಡುಗರನ್ನ ಅಟ್ರಾಕ್ಟ್ ಮಾಡೋ ಹಂಗೆ. You just have to ಎಷ್ಟು wide attract ಆಯ್ತು. the ball like how you attract guys. ಗೌರವ್ ಅವರು ಈಗ Wide, ನಮ್ಮ wide. ಜಾಯಿನ್ ಆಗ್ತಾ ಇದ್ದಾರೆ. ಸೊ ಗೌರವ್ ಅವರೇ, ಏನು ಈ ಸಲ ಸಡನ್ ಆಗಿ ಔಟ್ ಆಗೋದ್ರಿ? Super, ಲಾಸ್ಟ್ Suchan, ಮ್ಯಾಚ್ ಸಖತ್ ಆಡಿದ್ರಿ. ಕೆಲವು ಸತಿ ಆಗುತ್ತೆ ಸರ್, ಎವ್ರಿ ಡೇ ಇಸ್ ನಾಟ್ ಸಂಡೇ ಅಲ್ವಾ. ಸೂಪರ್ ಆಗಿ ಹೇಳಿದ್ರಿ. ಬಟ್ ನಿಮ್ಮ ಟೀಮ್ ಲೆಕ್ಕಾಚಾರ ಏನು? ಏನಿಲ್ಲ ಸರ್, ಎದ್ವತ್ತು 6 ಹೊಡಿಬೇಕಷ್ಟೇ. ಸಿಕ್ಕಿದ್ದೆಲ್ಲ 6 ಹೊಡಿಬೇಕು ಅಷ್ಟೇ. ಸೊ ಅದೇ ನಿಮ್ ಮೈನ್ ಟಾರ್ಗೆಟ್ ಆಗಿ ಮಾಡ್ಕೊಬಿಡಿ. ಎಸ್. ಸೊ ಏನಾರು ಅಲ್ಲಿ ಪ್ಲಾನ್ ಅವ್ರು ಮಾಡ್ಕೊಂಡಿದ್ರ, ಇಲ್ಲ ಇದೇ ತರ ಮಾಡ್ಬೇಕು, ಇಲ್ಲ ಈ ತರ ಆಟ ಆಡ್ಬೇಕು ಅಂತ ಏನಾದ್ರು? ಏನಿಲ್ಲ, ಎಲ್ಲ ನಾರ್ಮಲ್ ಪ್ಲಾನ್. ಔಟ್ ಆಗ್ದಿರಾ ಇದ್ ಮಾಡ್ಬೇಕು, ವಿಕೆಟ್ಸ್ ಜಾಸ್ತಿ ಕೊಡಬಾರ್ದು, ಆಮೇಲೆ ಫೀಮೇಲ್ ಬೌಲಿಂಗ್ ನ ಜಾಸ್ತಿ ಟಾರ್ಗೆಟ್ ಮಾಡಬೇಕು, ಮತ್ತೆ ಬೌಲಿಂಗು ಜಾಸ್ತಿ ವೈಡ್ ನೋ ಬಾಲ್ ಹಾಕ್ತಿರ ಕರೆಕ್ಟ್ ಆಗಿ ಹಾಕ್ಬೇಕು. ಬಾಯ್ಸ್ ಅಂಡ್ ಗರ್ಲ್ಸ್ ಬಂದಾಗ ಬಾಯ್ಸ್ ಏನೋ ಮ್ಯಾನೇಜ್ ಮಾಡ್ತಾರೆ, ಗರ್ಲ್ಸ್ ಬಂದಾಗ ಸ್ವಲ್ಪ ಎಲ್ಲ ಕನ್ಫ್ಯೂಷನ್ ಆಗ್ತಿದೆ. ಇಲ್ಲ, ನಮ್ ಕಡೆ ಆಕ್ಚುಲಿ ಲಾಸ್ಟ್ ಮ್ಯಾಚ್ ನಾವು ಗರ್ಲ್ ಪವರ್ ಇಂದಾನೆ ಗೆದ್ದಿದ್ದು, ಸೊ ಅದ್ರದ್ದು ಕರೆಕ್ಟ್. ನಿಮ್ಮ ಟೀಮ್ ಸ್ಪಿರಿಟ್ ಅವ್ರು ಇಲ್ಲೇ ಆಡ್ತಿದಾರಲ್ಲ. ಎಸ್. ಗೀತಾಂಜಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಹೆವಿಯಾಗಿ ಹೊಡೆದಿದ್ದಾರೆ. 5 6 ಬಾರಿಸಿದ್ರು. ಈಗ ಎಷ್ಟು 6 ಬಾರಿಸ್ತಾರೆ ಅಂತ ನೋಡೋಣ. ನಮ್ಮ ಲಕ್ಷ್ಮಿ ಅವ್ರಿಗೆ ಗೀತಾಂಜಲಿ ಬಿಟ್ಟರೆ ನೆಕ್ಸ್ಟ್ ಲೈನ್ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಮೆಚ್ಚಿನ ಮಮತಾ ರಾಹುತ್ ಒಂದು ಸೂಪರ್ ಸ್ಟೈಲ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ನೋಡ್ತಾ ಇರಿ. ಈಗ ಈ ರೇಂಜ್ ಅಲ್ಲಿ ಬಿಲ್ಡಪ್ ಕೊಟ್ಟು ಏನಾರು ಬಾಲ್ ವೈಡ್ ಹಾಕಿದ್ರೆ ಅಲ್ಲಿ ಕರೆಕ್ಟ್ ಆಗುತ್ತೆ. ಗೀತಕ್ಕ ಆ ಕಡೆಯಿಂದ ಮಮತಾ ಅವರು ಕೊಡ್ತಾರ ನೋಡಿ ಬಾಲು. ಸೂಪರ್. ಮಮತಾ ಅವರು ಹೇಳ್ತಿದ್ದಂಗೆನೆ ಫುಲ್ ರಗಡಕ್ ಬಾಲ್ ಹಾಕ್ತಾ ಇದ್ದಾರೆ. ಅಷ್ಟೇ ಹಾಕಿದ್ರೆ ಆಯ್ತು. ಸುನಾಮಿ ಅವ್ರು ಹೇಳಿದ್ಮೇಲೆ ಮುಗೀತು. ಏನ್ ಸ್ಟೈಲ್ ಅದು. ಗೀತಾಂಜಲಿ ನೋ ಪ್ರಾಬ್ಲಮ್. ರಘು ಅಲ್ಲ ಬರ್ತಾ ಇರೋದು. ರಘು ಸೂಪರ್. ಅಂಡ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ನಮ್ಮ ಕಡೆಯಿಂದ ರಘು ಅವರು ಬರ್ತಾ ಇದ್ದಾರೆ. ಜೋಶ್ ನಮ್ಮ ಮೈಸೂರು ಟೈಗರ್ಸ್ ಕಡೆಯಿಂದ ರಘುರಾಮ್ ಅವರು ಬರ್ತಾ ಇದ್ದಾರೆ ನೆಕ್ಸ್ಟ್ ಬ್ಯಾಟ್ಸ್ಮನ್. ಸೊ ಈಗ ನಮ್ಗೆ ಒಂದು ಸೂಪರ್ ಆಗಿರೋಂತ ಕ್ಯಾಚ್ ಹಿಡಿದಿದ್ದಾರೆ ನಮ್ಮ ಟೀಮ್ ಅವರು. ಗೀತಕ್ಕನ್ನ ಔಟ್ ಮಾಡಿ ಕಳ್ಸಿದ್ರು. ಈಗ ಬರ್ತಾ ಇದ್ದಾರೆ ರಘು ಅವರು. ಗೌರವ್ ಅವರಿಗೆ catch ಹಿಡಿದಿದ್ದಾರೆ. ಎಂಜಾಯ್ ಮಾಡಿ, ಕೂಳೆ ಮಾಡಿ. ಸುಚನ್, ಸುನಾಮಿ, ರಘುರಾಮ್ ಅದು ಸುನಾಮಿ ಕಿಟ್ಟಿ ಅವರು ಸುನಾಮಿ ಎಬ್ಸಿದ್ದಾರೆ. ಇರ್ಲಿ ಮೈಸೂರು ಅವರು ಅವರ ಸ್ಪಿರಿಟ್ ನ ಕಳ್ಕೋಬಾರ್ದು. ಎಲ್ಲಿ ಕಿಟ್ಟಿದ್ರು ಅಂತ ಎಲ್ಲ ಹೋಗಿದ್ರಲ್ಲಿ. ಏನು ಈ ತರ ಬೌಲಿಂಗ್? ಮಮತಾ ಅವರು ಮಮತಾ ರಾಹುತ್ ಅವರು ಮಮತಾ ಅವರಿಗೆ ತಗೊಳ್ತಾ ಇದ್ದಾರೆ ವಿಕೆಟ್ ಮೇಲೆ ವಿಕೆಟ್. ಮಮತಾ ಅವ್ರಿಗೆ ಬಿಲ್ಡಪ್ ಕೊಟ್ಟು ಸುನಿಲ್ ಅವರು ಬರ್ತಾ ಇದ್ದಾರೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಸುನಿಲ್. ಸೊ ಈಗ ಆಟ ಆಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ
ಸುನಿಲ್ ಅವರು ಈಗ ಸುನಿಲ್ ಅವರು ಬಂದಿದ್ದಾರೆ. ವಿಕೆಟ್ ಮಮತ್ ಅವ್ರಿಗೆ ಬಿಲ್ಡಪ್ ಕೊಟ್ಟಿದ್ದು 2 ವಿಕೆಟ್ ತಗೊಂಡ್ಬಿಟ್ರಲ್ಲ ನೀವು ಹೀರೋ ಬರೋದೆಲ್ಲ ವಿಕೆಟ್. ಹೋಗಿ ಮಮತಾ ಎಲ್ಲಿದ್ಯಮ್ಮ? ಸಾಕು ಇನ್ನ ಮಮತಾ, come on. ಅಲ್ಲ. ಸೂಪರ್ ಬಹಳ ಒಳ್ಳೆ ಓವರ್ ಆಗ್ತಿದೆ ಅನ್ಸ್ತಾ ಇದೆ. ಮಮತ್ ಅವ್ರ ಇನ್ನೂ ಬೇಕು, ಸಾಕಾಗಲ್ಲ. ಅದೇ ಸೂಪರ್ ಸ್ಟೈಲ್ ನಲ್ಲಿ ಬೌಲಿಂಗ್ ಮಾಡ್ತಾ ತಗೊಳ್ತಾ ಇದಾರೆ ವಿಕೆಟ್ ಮೇಲೆ ವಿಕೆಟ್. ಮಮತಾ ಅಲ್ಲ ಅವರು ರಾವತ್ ಸ್ಟೈಲ್ ಅವರು ಬರ್ತಾರಲ್ಲ, ಡಿಸೈನ್ ಆಗಿ ಬರ್ತಾ ಇದೆ ಬಾಲ್. ಅದು ಎಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ actually. ಚಿಕ್ ಚಾಕ್ ಅಂತ ಬರ್ತಾ ಇದೆ ಅದು. ಸೊ ಬಾಲ್ ಡಿಸೈನ್ Come ಆಗಿ on, ಬರ್ತಾ come ಇಲ್ಲ, on. ಬೇರೆ ತರ ಬರ್ತಾ ಇದೆ. ಡೆಡ್ ಬಾಲ್. ಹೆಣದ ಬಾಲು ಮಮತ್ ಅವ್ರಿಗೆ Come on, ಬಿಲ್ಡಪ್ ಮಮತಾ. ಕೊಟ್ಟಿದ್ದಕ್ಕೆ ವೈಡ್ ಹಾಕಿದ್ರು, ಡೆಡ್ ಬಾಲ್ ಹಾಕಿದ್ರು. ಕಮಾನ್ ಅದು 6 ರನ್. ಕೊಟ್ರು ನೋಡಿ 6. ಸೋನಿಲ್ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಸುಮ್ನಲ್ಲ. ಸುನಿಲ್ ಅವರು ಖಾತೆಯನ್ನು 6 ರನ್ ಮೂಲಕನೇ ಓಪನ್ ಮಾಡಿದ್ದಾರೆ. ಮಮತಾ ರಾವತ್ ಅವ್ರು ತಗೊಂಡ್ರು ವಿಕೆಟ್, ಇವ್ರು ಕೊಟ್ರು ಒಂದ್ 6. ಕಡೆ ಡ್ಯಾನಿ, ಒಂದ್ ಕಡೆ ಸುನಿಲ್, ಒಂದ್ ಕಡೆ ಮಮತಾ. 46 46. ಮಮತಾ ಅವರ ಬೌಲಿಂಗ್ ನೋಡಿ. Woo! ಅಡಾಡಾಡಾಡ. ತಾತ. Six. 6. ಇದಕ್ಕಿಂತ ಒಂದು ಸಣ್ಣದಾದ 6 ಬರೋಕ್ಕೆ ನಿಮ್ಗೆ ಕಾಣಲ್ಲ. 50. ಮಮತಾ ಅವರು 2 ವಿಕೆಟ್ ತಗೊಂಡು ಇರ್ಲಿಲ್ಲ ಏನೂ ಆಗಿಲ್ಲ, ಆಡಿ ಇನ್ನೊಂದು 60 100 ರನ್ ನೋಡಿ. ಆರಾಮಾಗಿ 150 ಮಾಡ್ತಾ ಮಾಡ್ತಾ ಇದ್ದಾರೆ ಈಗ ಸೂಪರ್ ಆಗಿ ನಿಮ್ಮ ಎಲ್ಲರ ನೆಚ್ಚಿನ ಖ್ಯಾತ ಸೂಪರ್ ಆಗಿ 150 ಬೌಲಿಂಗ್ ಅಲ್ಲಿ ಬರ್ತಿರೋರು ನಮ್ಮ ಈಗ ಸುನಾಮಿ ಕಿಟ್ಟೆ ಅವ್ರಿದ್ದ ಡ್ಯಾನಿ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ, ಅಲ್ಟಿಮೇಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಓವರ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಡ್ಯಾನಿ ಅವರು ಡ್ಯಾನ್ಸ್ ಮಾಡ್ತಾರ ಇಲ್ಲ ಬಾಲ್ ನ 10 ರನ್ ಹತ್ರ ಕಳಿಸ್ತಾರ ನೋಡೋಣ. ಕಮಾನ್ ಸುನಾಮಿ. ಸೂಪರ್ ಡ್ಯಾನಿ ಈಸಿ. ಕಿಟ್ಟೆ ಕಮಾನ್. ನೋಡ್ತಾ ಇದ್ದಾರೆ ಡ್ಯಾನಿ ಅವರು. ಡ್ಯಾನಿ ಪ್ಲೀಸ್. ಸೂಪರ್ ಒಳ್ಳೆ ಪೇಸು, ಒಳ್ಳೆ ಲೆಂತ್ ಸುನಾಮಿ ಕಿಟ್ಟಿ ಅವರಿಂದ. ಸುನಾಮಿ ಬರ್ತಾ ಇದೆ. ಸುನಾಮಿ ಬರ್ತಿದೆ. ಕಮಾನ್ ಹೋಯ್ತು ವಿಕೆಟ್ ಹೋಯ್ತು. ಅದು ಸುನಾಮಿ ಪವರ್ ಅಂದ್ರೆ ಸುನಾಮಿ ಬಂದ್ರೆ ಗೊತ್ತಲ್ಲ. ಅಂಪೈರ್ ಅವರು ಯಾರು ಔಟ್ ಅಂತ ಹೇಳ್ಬೇಕು. ಅದ್ಭುತ ರನ್ ಔಟ್. ಖುಷಿ ಅವರೇ ಓಡ್ ಬನ್ನಿ ಖುಷಿ ಅವರೇ. ಓಡಿ ಸುಸ್ತಾಗ್ಬಿಡ್ತಾರ ನೋಡಿ ಈಗ. ಕಮಾನ್ ಸುನಾಮಿ ಬರ್ಲಿ ನಿಮ್ಮ ಅಲೆ. ಡ್ಯಾನಿ ಈಸಿ 10 ಬರ್ಬೇಕು. 10 6. ಸುನಾಮಿ Super, ಎಲ್ಲಿ super ಇಟ್ಟಿದ್ರಲ್ಲ, ಸುನಾಮಿ ಕಿಟ್ಟಿ. ಐ ಥಿಂಕ್ ಇಷ್ಟು ನೋಡಿರೋ ಮ್ಯಾಚ್ ಗಳಲ್ಲಿ ದಿಸ್ ಇಸ್ ದ ಟಫೆಸ್ಟ್ ಒನ್ ಅನ್ಸ್ತಾ ಇದೆ ನನಗೆ. ಅದ್ಭುತವಾದ ಸ್ಪೆಲ್ ಮಾಡ್ತಿದ್ದಾರೆ ನಮ್ಮ ಸುನಾಮಿ ಕಿಟ್ಟಿ ಅವರು. ಸಿಕ್ಕಾಪಟ್ಟೆ ರನ್ ಕಂಟ್ರೋಲ್ ಅಲ್ಲಿ ಇದೆ. ಇನ್ನು 53 ರನ್ ಅಷ್ಟೇ. ಓಕೆ, ಈಗ ಬೌಲಿಂಗ್ ಅಲ್ಲಿ ಸುನಾಮಿ ಕಿಟ್ಟಿ ಹಾಗೂ ಬ್ಯಾಟಿಂಗ್ ಅಲ್ಲಿ ಡ್ಯಾನಿ. 6. ಅರೆರೆ ಲಾಸ್ಟ್ ಬಾಲ್ ಸುನಾಮಿ ಕಿಟ್ಟಿಯರೆ ಓವರ್ಗೆ 6 ಬಾಲ್ ಇದೆ, 5 ಬಾಲ್ ಅಲ್ಲ, 1 ಬಾಲ್ ಇನ್ನು ಉಳಿಸಿದಿರಿ. ಬರ್ಲಿ ನಿಮ್ ಸುನಾಮಿ ಅಲೆ. ಇನ್ನೆರಡು ಓವರ್ ಇದೆ, ಖಾಲಿ ಸ್ಕೋರ್. ಸಂದೀಪ್ ಈಗ ಬೌಲಿಂಗ್ ಮಾಡೋದಕ್ಕೆ ಏನಾಯ್ತು? ಬರ್ತಾ ಇದ್ದಾರೆ.
ವಾಣಿಶ್ರೀ ಮ್ಯಾಮ್ ಅವರು ಗೊತ್ತಲ್ಲ ನಮ್ಮ ಅಕ್ಕನವ, ಆ ಕಡೆಯಿಂದ ವಾಣಿಶ್ರೀ ಅವರು, ಈ ಕಡೆಯಿಂದ ಖುಷಿ ಅವರು ಖುಷಿಯಾಗಿ ಆಡ್ತಾರೆ. ಸ್ಟ್ರಾಟಜಿ ಏನೇನೋ ನಡೀತಿದೆ ಅಪ್ಪ ಇಲ್ಲಿ. ರಘುವರೇ ಬನ್ನಿ, ನೀವಿಲ್ಲಿ ಬನ್ನಿ, ಆಚೆ ಹಂಗೆಲ್ಲ ಹೋಗಂಗಿಲ್ಲ ನೀವು. ಸಮರ ಖುಷಿ ಕಮಾನ್, ಬ್ಯಾಟ್ ಬೀಸೋದಕ್ಕೆ ರೆಡಿ ಆಗಿದ್ದಾರೆ ಖುಷಿ ಅವರು. ಹಿಟ್ ಇಟ್. ಹಾ, ರಘು ಅವರೇ ಯಾರು ದಯವಿಟ್ಟು ಹೋಗಿ- Batsman ಬಿಟ್ಟು ಬೇರೆ ಯಾರು ಯಾರು ಬಂದ್ರು ಒಳಗಡೆ ಬಿಡ್ಬಾರ್ದು. ಹೋಗೋಂಗಿಲ್ಲ, ಮಾಡ್ಬೇಡಿ ಆ ಕೆಲಸ ಮತ್ತೆ. ಅದ್ಭುತವಾದ ಫೀಲ್ಡಿಂಗ್, ಅದ್ಭುತವಾದ ಫೀಲ್ಡಿಂಗ್. ಖುಷಿಯಾಗಿ ಹೊಡೆದ್ರು, ಆದ್ರೆ ಏನ್ ಮಾಡ್ತೀರಾ, ನಮ್ ಸುಚನ್ ಅವ್ರು ಖುಷಿ ಆಗ್ಲಿಲ್ಲ, ತಗೊಂಡ್ಬಿಟ್ರು ಬಾಲ್. ಓಕೆ ಓಕೆ ಕೂಲ್. ಸೊ ಟೀಮ್ ಅವರು ಯಾರು ಒಳಗಡೆ ಹೋಗೋ ಹಾಗಿಲ್ಲ. ಮೈಸೂರು ಟೈಗರ್ಸ್ ಯಾರು ಒಳಗಡೆ ಹೋಗೋ ಹಾಗಿಲ್ಲ, ಬ್ಯಾಟ್ ಮಾಡ್ತಿರೋ. ಓಕೆ, ನೀವು ಹೋಗೋಂಗಿಲ್ಲ, ಯಾರು ಹೋಗೋಂಗಿಲ್ಲ. ದಾವಣಗೆರೆಯಲ್ಲಿ ಈಗ ಬರ್ತಾರೆ ಅಷ್ಟೇ. ನಮ್ಮ ಕ್ಯಾಪ್ಟನ್ ಬರ್ತಾರೆ ಇವಾಗ. ಈಗ ಬರ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮೈಸೂರು ಟೈಗರ್ಸ್ ನ ಕ್ಯಾಪ್ಟನ್ ಶ್ರೀನಗರ ಕಿಟ್ಟಿ ಅವರು. ಕಮಾನ್ ಕಮಾನ್ ಕಿಟ್ಟಪ್ಪ. ಎಲ್ಲಾ ತರದ ಎನರ್ಜಿ ಈಗ ಬರ್ತಾ ಇದೆ. ಲಾಸ್ಟ್ ಇನ್ನು 2 ಕಮಾನ್ ಆ ಕಡೆಯಿಂದ ವಾಣಿಶ್ರೀ ಮ್ಯಾಮ್ ಅಷ್ಟೇ ಸ್ಟ್ರಾಂಗ್ ಆಗಿ ಬಾಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ವಾಣಿಶ್ರೀ ಕಮಾನ್ ma'am. ವಾಣಿಶ್ರೀ ಮ್ಯಾಮ್. ಕಿಟ್ಟಿ ಸರ್, ವಿ ವಾಂಟ್ ಟು ಸೀ 6, 10. ಕಮಾನ್ ಅಕ್ಕ. ಅರೆ ರೇ, ಸೂಪರ್ ಅಕ್ಕ, ಸೂಪರ್. ಮತ್ತೊಂದು ಬಾಲ್, ಸೂಪರ್. ವಾಣಿಶ್ರೀ ಮ್ಯಾಮ್ ಕಮಾನ್. ವಾಣಿಶ್ರೀ ಮ್ಯಾಮ್ ಏನ್ ಈ ತರ ಬೌಲಿಂಗು. ಇದೊಂಥರ ಅವರ ಸ್ಟೈಲ್ ನ ಸಖತ್ತಾಗಿರೋ ಬೌಲಿಂಗ್ ಇದು. ವೈಡ್ ಕೊಟ್ರು ಅಗಲವಾದ ಚೆಂಡು. ನಿಮ್ಗೆ ಇಷ್ಟ ಅಂತ ಗೊತ್ತು ಮ್ಯಾಮ್, ಇರ್ಲಿ. ಅವ್ರ ಕಂಡ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದ್ಭುತ. ಯಾರು ಎಕ್ಸ್ಟ್ರಾ ಒಳಗೆ ಹೋಗ್ಬೇಡಿ. ಶ್ರೀ ಈಗ ನಮ್ಮ ಸರ್ ಹೊಡೆದಿದ್ದು ಬಾಲ್ ನ ಹಿಡ್ದಿದ್ದು ಸುನಾಮಿ ಕಿಟ್ಟಿ ಅವರು. ಕಿಟ್ಟಿ ಟು ಕಿಟ್ಟಿ ಫೈಟ್ ಆಯ್ತು. ಶ್ರೀನಗರ ಕಿಟ್ಟಿ ಸರ್ ಅವ್ರನ್ನ ಮನೆ ಕಳ್ಸಿದ್ದಾರೆ ಸುನಾಮಿ ಕಿಟ್ಟಿ ಅವರು. ಈಗ ಮತ್ತೆ ಬೌಲಿಂಗ್ ನಲ್ಲಿ ವಾಣಿಶ್ರೀ ಮ್ಯಾಮ್ ಅಂಡ್ ಬ್ಯಾಟಿಂಗ್ ನಲ್ಲಿ ಲಕ್ಷ್ಮಿ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಯಾರನ್ನ ಕಳ್ಸುದು ಅಂತ. ನಮ್ಮ Batting ಮೈಸೂರು ಯಾರು? ಟೈಗರ್ಸ್ ಲಕ್ಕಿ, ಸಿಕ್ಕಾಪಟ್ಟೆ ಲಕ್ಕಿ. ಯೋಚನೆಯಲ್ಲಿದ್ದಾರೆ. ಲಕ್ಕಿ ಕೆಂಪೇಗೌಡ ಅವ್ರು ತಲೆ ಅನ್ಸುತ್ತಲ್ಲ? ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಾರೆ. ಲಕ್ಕಿ ಅವ್ರು ಬರ್ತಾ ಇದಾರೆ ನೆಕ್ಸ್ಟ್. ರಘು ರಘು ಕೆಂಪೇಗೌಡ್ರು ಯಾಕೋ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಾರೆ. ಲಕ್ಕಿ ಅವ್ರ ಹೆಸರು, ಅವ್ರ ಶರ್ಟ್ ಅಲ್ಲಿ ಲಕ್ಕಿ ಅಂತ ಬರ್ದಿದೆ. ಸೊ ನೆಕ್ಸ್ಟ್ ಬ್ಯಾಟಿಂಗ್. ಎಸ್, ಸೊ ಈಗ ಬಂದಿದ್ದಾರೆ ಲಕ್ಕಿ ಅವರು. ನೋಡ್ಬೇಕು ಅವ್ರು ಲಕ್ಕಿ ಆಗ್ಬೇಕು ನಮಗೆ. ಅದೇ ಲಕ್ ಬೇಕಾಗಿರೋದು. ತಗೊಂಡ್ ಬರ್ತಾರಾ ಇಲ್ವಾ ಅಂತ. 6 ರನ್. ಅಲ್ಲ, ಲಕ್ಕಿ ಅವರು ನಮಗೆ ಇವಾಗ ಲಕ್ಕಿ ಆಗ್ತಾರಂತೆ. ಕೋರೇಳಿ ಸರ್. ಲಾಸ್ಟ್ ಬಾಲ್ ಇದೆ. ಸೊ ಲಕ್ಕಿ ಅವರು ಬರ್ತಿದ್ದಂಗೆನೆ ತಗೊಂಡ್ರು 6 ತಗೊಂಡ್ ಬಂದಿದ್ದಾರೆ. ಲಕ್ ಅನ್ಸುತ್ತೆ. 69. ಎಷ್ಟರಲ್ಲೇ ಲಕ್ಕಿ ಇದೆ ಅಂದ್ಮೇಲೆ ಬರ್ಲೇಬೇಕಲ್ವಾ 6. ನೋಡೋಣ, ಯಾವಾಗ್ಲೂ ಲಕ್ ಬೈ ಚಾನ್ಸ್ ನೋಡಿ, ಇರುತ್ತೆ. ಇನ್ನೊಂದು ಬಟ್ ಬಾರಿ ಸ್ಟಿಲ್ ಕೊಡುತ್ತೆ ಸ್ಟ್ರಾಂಗ್ ಈಗ. ಪ್ಲೇಯರ್ಸ್ ನಮ್ ಕಡೆ ಇದ್ದಾರೆ. ಗೊತ್ತಾಗೋ. Catch, catch, catch. 6. ಯಾವುದು? 75. ಹೇಳದ್ಮೇಲೆ ಬರ್ಬೇಕು. 75 for ಅಯ್ಯೋ, ಯಾವ ಕಡೆ ಇರ್ತಾರ ಅವರು? ವಿಚ್ ಟೀಮ್ ಸಪೋರ್ಟ್? ಅದ್ಭುತವಾದ ಆಟ. ಆಯ್ತಲ್ಲ match. ಲಾಸ್ಟ್ ಓವರ್ ಮಾಡಿದ್ದಾರೆ. ಅಟ್ ಲೀಸ್ಟ್ 30-40. ಅಲ್ಲ 6 ಬಾಲು 10 ಹೊಡೆದ್ರೆ ನಡೆಯುತ್ತೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀವಿ. ಅದ್ಭುತವಾದ ಆಟ ಶುರುವಾಗಿದೆ ಈಗ. ತಂಡದ ನಾಯಕ ತರುಣ್ ಈಗ We want bowling ಗೆ ಬಂದಿದ್ದಾರೆ. sixes, we Planning want ನಡೀತಾ 6, ಇದೆ. we want 6. So Danny. 6, Danny, Team score Danny, 75. cheer up ಮಾಡ್ರಿ. Bowling Danny, ಮಾಡ್ತಿರೋರು Danny, ನಮ್ಮ team Danny. captain ತರುಣ್ ಅವರು. ತಗೊಳ್ಳಿ. ಸೂಪರ್ 6. ಸೂಪರ್. ಡ್ಯಾನಿ ಅವ್ರು ಇನ್ನೂ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
ಸೂಪರ್. ಓಕೆ ಬೌಲಿಂಗ್ ನಲ್ಲಿ ನಮ್ಮ ಟೀಮ್ ಕ್ಯಾಪ್ಟನ್ ಇದ್ದಾರೆ, ಈ ಕಡೆ ಡ್ಯಾನಿ ಅವರಿದ್ದಾರೆ. ಮಿಕ್ಕಿದ 3 ಬಾಲ್ ಏನ್ ಮಾಡೋಣ ಸುನಾಮಿ ಅವರೇ? ನೋಡುವ ಈಗ ನೆಕ್ಸ್ಟ್ ಆ ತರ. ಹೋಗುತ್ತಾ ಇಲ್ಲ ಸ್ಕೋರ್ ಆಗುತ್ತಾ? ತಗೊಳ್ಳಿ, ಎರಡು ಬಾಲ್ ಕೊಟ್ರು. 6 ವಾವ್ ವಾವ್ ವಾವ್. 81 ಓಕೆ. 81 ತಂಡದ ಮೊತ್ತ. ಸ್ಕೋರ್ 87. ಅರೆ ಅರೆ ರೀಚ್ ಆದ್ರು ಥರ್ಡ್ ಅಂಪೈರ್ ಇಲ್ಲ ಇಲ್ಲ ಇಲ್ಲ. ಇಟ್ಸ್ ನಾಟ್ ಔಟ್ ಅಲ್ಲ? ಥರ್ಡ್ ಅಂಪೈರ್ ಗೆ ಹೋಗಿದೆ Not out. ಡಿಸಿಷನ್. ಕಾದು ನೋಡೋಣ. ಸೊ ಈಗ ಥರ್ಡ್ ಅಂಪೈರ್ 87. ಕೊಟ್ಟಿದ್ದಾರೆ. ಹೇಳ್ಬೇಕು 80. ಇದು ಏನಾಗಿದೆ ಅಂತ. Wait. ನನ್ನ ಪ್ರಕಾರ ಎಲ್ಲರೂ ನೋಡ್ಕೊಳ್ಳಿ. ಅವ್ರು ಹೇಳ್ಬೇಕು. ಇಲ್ಲ ಇಲ್ಲ, ಒನ್ ಸೈಡ್ ಅಷ್ಟೇ. ನಾಟ್ ಔಟ್. ಇಟ್ಸ್ ನಾಟ್ ಔಟ್. ಸೊ Okay, come on. ಲಕ್ಕಿ ಅವರ ಲಕ್ ಇನ್ನ ಹೋಲ್ಡ್ ಆಗಿದೆ. ಸೊ ಡಿಸ್ಕಷನ್ ಇನ್ನು ಪೆಂಡಿಂಗ್ ಅಲ್ಲಿದೆ. ಕ್ಲಿಯರ್ಲಿ ನಾಟ್ ಔಟ್. ನಾಟ್ ಔಟ್. ಲಕ್ಕಿ ಅವ್ರಿಗೆ luck ತುಂಬಾ ಚೆನ್ನಾಗಿದೆ. ಲಕ್ಕಿ ಅವರ ಲಕ್ ಚೆನ್ನಾಗಿದೆ. ಲಕ್ ಚೆನ್ನಾಗಿದೆ. ತರುಣ್ ಅವರ ಬೌಲಿಂಗ್ ವೈ ಅಗಲವಾದ ಎಸೆತ. ನಿನ್ಗೆ ಇಷ್ಟ ಅಲ್ವಾ ಅದಕ್ಕೆ ಕೊಟ್ವಿ. ಅಗಲವಾದ ಎಸೆತ. ನಿಂಗೆ ಇಷ್ಟ ಅಂತ ಕೊಟ್ವಿ. ಅದ್ಭುತ. ತರುಣ್ ಅವರು ಅದ್ಭುತ. ನಮ್ಮ ಟೀಮ್ ನ ಕ್ಯಾಪ್ಟನ್, ದಾವಣಗೆರೆ ಲಯನ್ಸ್ ಕ್ಯಾಪ್ಟನ್ ತರುಣ್ ಅವರು ಕ್ಲೀನ್ ಬಾಲ್ ಮಾಡಿದ್ದಾರೆ. ಸೊ ಲಕ್ ಸೈಡ್ ಗಿಟ್ಟು ಲಕ್ಕಿ ಅವ್ರನ್ನ ಸೈಡ್ ಕಳಿಸಿದ್ದಾರೆ. ನೆಕ್ಸ್ಟ್ ಬರ್ತಾ ಇರುವಂತವ್ರು ನಮ್ಮ ಕಮಾನ್ ರಕ್ಷಾ ಅವರು ಬಂದಿದ್ದಾರೆ. ಸೊ ಈಗ ತರುಣ್ ಅವರ Last ball, bowling last ಅಲ್ಲಿ ಅಯ್ಯೋ ಪಾಪ. ಡ್ಯಾನಿ ಅವರ ಚಿಂತೆ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ತರುಣ್ ಅವರ ಬೌಲಿಂಗ್ ಸಿಂಗಲ್ 6 4 ರಾಕ್ಷಾ ಅವರ ಬೋಲ್ಡ್. ಟೋಟಲ್ ಸ್ಕೋರ್ 89. 90 is the target. is the target. ಸ್ಕೋರ್ 90 is the target. So Tigers 90 ಅಟ್ಯಾಕ್ 89 ಆಗಿದೆ. ಸೊ ವಿನ್ ಆಗ್ಬೇಕು ಅಂದ್ರೆ 90 ಬೇಕು. 19 ಮಾಡೋದು ಕಷ್ಟ. ಬಟ್ ಐ ಥಿಂಕ್ ಇಲ್ಲಿವರೆಗಿನ ಇದು ಟಫೆಸ್ಟ್ ಮ್ಯಾಚ್ ಅನ್ಸುತ್ತೆ ಅಲ್ವಾ? ಓಕೆ 90 ಕೊಡಿ, ಪಲ್ಟಿ ಹೊಡಿ. ಈಗ ನಮ್ಮ ಟೀಮ್ ನವರು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ನಮ್ಮ ಮೈಸೂರು ಟೈಗರ್ಸ್ ಯಾವುದೇ ಕಾರಣಕ್ಕೂ 90 ಕೊಡಬಾರ್ದು ಅಂತ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನೋಡೋಣ ನಮ್ಮ ಒಂದ್ ಸೈಡ್ ಆಟ ನೋಡಿ ಯಾವತ್ತು ಡಿಸೈಡ್ ಆಗ್ಬಾರ್ದು. ಇನ್ನೊಂದು ಸೈಡ್ ಆಟ ಬಾಕಿ ಇದೆ. ಫೇಸ್ ಮಾಡ್ತಾ ಇರೋದು ಮೈಸೂರ್ ಟೈಗರ್ಸ್. ತಕ್ಷಣ ಇಲ್ಲಿ ಬಂದ್ಬಿಟ್ಟು ನೋ 90 ಎಲ್ಲ ಬೇಡ, ಆಟ ಆಡ್ಬೇಕು ಅಂತ ಇದ್ದಾರೆ. ಇನ್ನು ಡೇ ಮ್ಯಾಚ್ ಅಲ್ಲಿ ಆಡಬೇಕು. ನೋ 90 ಅಂಡ್ ಆಲ್ ಪ್ಲೀಸ್. ಸೊ ಮೈಸೂರ್ ಟೈಗರ್ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದೆ. ಏನಾರು ಒಂದು ಸ್ಟ್ರಾಟಜಿ ಈಗ ಯೂಸ್ ಮಾಡೇ ಮಾಡುತ್ತೆ. ಯಾಕೆಂದ್ರೆ ಡ್ಯಾನಿ ಅವರು ಸಿಕ್ಕಾಪಟ್ಟೆ ತಲೆ ಖರ್ಚು ಮಾಡ್ತಾ ಇದ್ದಾರೆ ವಿನ್ ಆಗಬೇಕು ಅಂತ. ನೋಡೋಣ. ಆದ್ರೂ ದಾವಣಗೆರೆ ಲಯನ್ಸ್ ಬೆಳಗ್ಗೆಯಿಂದನೂ ಒಂದೇ ಗರ್ಜನೆಲಿದೆ. ಗರ್ಜನೆ ಏನು ಕಮ್ಮಿ ಆಗಿಲ್ಲ. ಸೊ ಮೈಸೂರು ಟೈಗರ್ಸ್ win ಆಗ್ಬಿಟ್ಟು last ಅಲ್ಲಿ ಹಿಂಗೆ ಬೇಜಾರಾಗ್ತಾ ಇದೆ. ಬ್ಯಾಟಿಂಗ್ ಅಲ್ಲಿ But still we ಯಾರು have ಫಸ್ಟ್ hopes, yeah, we ಹೋಗ್ತಿರೋದು? will win. We will win. ಯಾರು ಹೋಗ್ತಿರೋದು? ಇನ್ನೊಂದು match ಅಲ್ಲಿ. ನಮ್ಮ ಕಡೆ ಆಸ್ ಯೂಶುವಲ್ ಅರುಣ್ ಕುಮಾರ್ ತಗೊಳ್ತಾ ಇರೋರು ನಮ್ಮ ಸುಚಂತ್ ಶೆಟ್ಟಿ ಹಾಗೂ ಪ್ರವೀಣ್ ಅವರು. ಅರುಣ್ ಕುಮಾರ್ ಬನ್ನಿ ವೇದಿಕೆಗೆ. ಅರುಣ್ ಕುಮಾರ್ ಮೇಲೆ ಎಲ್ರಿಗೂ ಪ್ರೀತಿ ಸೊ ಜಾಸ್ತಿ ಆಗಿದೆ. ಪಾಪ ಬೆಳಗ್ಗೆಯಿಂದ ಆಟ ಆಡ್ತಿದ್ದಾರೆ ಅವರು. ಎಲ್ಲೂ ಕಾಣಿಸ್ಕೊತಿಲ್ಲ. ಅಟ್ಲೀಸ್ಟ್ ನನ್ನ ಜೊತೆ ಆದ್ರೂ ಕಾಣಿಸ್ಕೊಳ್ಳಿ. ಓಕೆ ನಮ್ಮ ಟೈಗರ್ಸ್ ರೆಡಿ, ಲಯನ್ಸ್ ಬರ್ತಾ ಇದ್ದಾರೆ. ಸ್ಟಾರ್ಟ್ ಆಯ್ತಾ ಇದೆ ಮ್ಯಾಚ್ ಈಗ. ದಾವಣಗೆರೆ ಲಯನ್ಸ್. ಸೊ ಈಗ ನಮ್ಮ ಜೊತೆ ಇದ್ದಾರೆ
ಅರುಣ್ ಕುಮಾರ್ ಹೇಳಿ, ಆಗ್ಲೇ ಹೇಳ್ತಿದ್ರಿ, ಏನ್ ನಿಮ್ಮ ಟೀಮ್ ಐಡಿಯಾಲಜಿ? ಸರ್ ಎಲ್ಲ ನಮ್ಮ ತರುಣ್ ಸರು ನಮ್ಮ ಮೋಟಿವೇಟ್ ಮಾಡಿ ಹೀಗೆ ಆಡಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟು ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಹೇಳ್ಕೊಟ್ರು ಸರ್. ಆ ಕಡೆಯಿಂದ ಲಕ್ಕಿ ಅವ್ರ ಬೌಲಿಂಗ್, ಈ ಕಡೆಯಿಂದ ಅದ್ಭುತ, ಮೊದಲ ಬಾಲ್ 6 ರನ್ಗೆ ಕೊಂಡೊಯ್ದಿದ್ದಾರೆ ಪ್ರವೀಣ್. ಒಂದ್ ಕಡೆ ಸುಜನ್ ಶೆಟ್ಟಿ, ಇನ್ನೊಂದ್ ಕಡೆ ಪ್ರವೀಣ್ ಅವರು. ಇಷ್ಟು ಸಾಕು, ನೆಕ್ಸ್ಟ್ ನೋಡ್ಕೊಳ್ಳೋಣ. ಸ್ಟಾಪ್ ಇಟ್. ಗಾಳಿಯಲ್ಲಿ ಚೆಂಡು 6 ಹೋಗಿದೆ. ಅವರು ಫಿಕ್ಸ್ ಆಗಿದ್ದಾರೆ. ಸೊ ಅರುಣ್ ಅವರೇ, ನಿಮ್ಮ ಟೀಮಲ್ಲಿ ಪ್ರತಿಯೊಬ್ರು ಪ್ರತಿಯೊಂದು ಇರ್ಬೋದು, ಯಾವ ತರ ನೀವು ನೋಡ್ತೀರಿ? ಬರ್ತಾ ಇರ್ಬೇಕು, ಹೊಡಿತಾ ಇರ್ಬೇಕು. ಅತ್ತೆ ಅತ್ತೆ ನಾವು ಗೊತ್ತಲ್ಲ. ಹಲೋ ಹೊಡಿಯಮ್ಮ. ಹಲೋ ಮೈಕ್ ಟೆಸ್ಟಿಂಗ್. ಸುನಾಮಿ ಅವ್ರ ಕೈಯಲ್ಲಿ ಮೈಕ್ ಇದೆ, ಎಲ್ಲರೂ ಹುಷಾರಾಗಿರಿ. ಅಷ್ಟೇ ಅಷ್ಟೇ. Come on! Hit, hit, hit! ಬಾ ಗುರು, ಯಾಕೆ ಗುರು? ಸಂದೀಪ್ ಅವ್ರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿ ಮಾಡ್ತೀರಾ. ಬನ್ನಿ ಹಂಗೆ ಡಾನ್ಸ್ ಚೆನ್ನಾಗಿ ಮಾಡ್ಬೇಕು. ನಾಟ್ ಟಚ್ ಆಗಿಲ್ಲ, ಟಚ್ ಆಗಿಲ್ಲ, ಟಚ್ ಆಗಿಲ್ಲ. ಡ್ಯಾನ್ಸ್ ಮಾಡಿ. ಇಟ್ ಇಸ್ ನಾಟ್ ಟಚ್. ಹಾ ಸಂದೀಪ್ ನೋಡಲ್ ನೋಡಿ ಬಾಡಿ ಏನ್ ಗೊತ್ತಾ, ಸುನಾಮಿ ಅವ್ರ ಅಂಪೈರ್ ಕೈಯಲ್ಲಿ ಮೈಕ್ ಇದೆ, ಹೇಳ್ತಾರೆ, ಎಲ್ಲರೂ ಸ್ವಲ್ಪ ಎಲ್ಲ silent ಹುಷಾರಾಗಿರಿ. ಅಂಪೈರ್ ಡಿಸಿಷನ್ ಆಗಿದೆ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ 6 ಹೊಡೆಯೋದನ್ನ ನೋಡ್ತಾ ಇರಬೇಕು ಅಷ್ಟೇ. ಆಕ್ಚುಲಿ ಅಗಲವಾದ ವೈ ಮತ್ತೊಂದು ಬರ್ಲಿ, ಹೆಂಗೆ ಬರ್ಲಿ. ಲಕ್ಕಿ ಅವರು ಬೌಲಿಂಗ್ ಮಾಡ್ತಿದ್ದಾರೆ. 70-25. ಮೊದಲನೇ ಓವರ್ ಅಲ್ಲಿ 27 ರನ್, ಇನ್ನು 3 ಬಾಲ್ ಬಾಕಿ ಇದೆ. ಮತ್ತೊಂದು ವೈಡ್, ಅಗಲವಾದ ಬರ್ಲೆ 4 ವೈಡ್ +4. ಪ್ರವೀಣ್ ಅವರ ಮುಖದಲ್ಲಿ ಮುಗಳು ನಗು. 44 ರನ್ ಆಗ್ತಾ 4 ಇದೆ. ರನ್ಸ್ ಕೊಟ್ಟಿರೋದು. ಪ್ರವೀಣ್ ಅವರು ಫುಲ್ ಮುಗಳಾಗ್ತಾ ಇದ್ದೀರಾ, ಚೆನ್ನಾಗಿ ಆಡಿ. ನೆಕ್ಸ್ಟ್ 4 40 6 10 ಬರ್ಲೆ. ಅದ್ಭುತ. ಸೂಪರ್. ಅರೆ ಒಳ್ಳೆ ಕ್ಯಾಚ್ ಅನ್ನು ಬಿಟ್ರು ಗೌರವ್ ಅವರು. ವಾಟ್ ಹ್ಯಾಪನ್ಡ್? ನಾವು ಹೊಡೆದಿರೋ ಬಾಲ್ ನ ಮುಟ್ಟಬೇಕಂದ್ರೆ ಕಷ್ಟ. batting ಹಂಗೆ ಬೆಂಕಿಯಲ್ಲಿ ಚೆಂಡು ಅರಳಿತು ಹೂವ. ಸುನಾಮಿ ಕಿಟ್ಟಿ ಅವರ ಹಾಡಿನ ರಚನೆ ಬಹಳ ಸೊಗಸಾಗಿದೆ. ಸುನಾಮಿ ಅವರು ಇಲ್ಲಿರೋರ್ನೆಲ್ಲ ಸುತ್ಕೊಂಡು ಈಗ. ಟೈಮ್ ಸರಿ ಇಲ್ಲ, ಸ್ಟಾರ್ಟ್ ಮಾಡಿ ಟೈಮ್. ನೋಡಿ ಅಪ್ಪಾಜಿ 2 ಬಾಲ್ ಆಡಪ್ಪಾಜಿ ಅಂತ ಹೇಳ್ತಾರೆ ಈಗ ಬೇಕಿರೋ ಅವರು. ಸ್ಕೋರ್. ಸೊ ಓವರ್ ಮುಕ್ತಾಯವಾಗಿದೆ. 38 ತಂಡದ ಮೊತ್ತ 38. ಸೂಪರ್ 40 ಆಗ್ಬೇಕು. 40. ಟೋಟಲ್ 40. 1 ಓವರ್ಗೆ 40 ರನ್ ಬಂದಿದೆ. ಇದೊಂದು ಓವರ್ಗೆ ಮ್ಯಾಚ್ ಕ್ಲಿಯರ್ ಸ್ಕೋರ್ 40. ಈಗ ಬಂದಿದ್ದಾರೆ ನನ್ನ ಫೇವರೇಟ್ ರಘುರಾಮ್. ಬ್ಯಾಟ್ಸ್ಮನ್ ಸುಚನ್ ಶೆಟ್ಟಿ. ಆ ಕಡೆಯಿಂದ ಬೌಲಿಂಗ್ ರಘು ಅವರು. ರಘುರಾಮ್ ಅವರ ಮೊದಲ ಬಾಲಿಗೆ 6 ರನ್ ಹೊಡೆದ ಸುಚನ್ ಶೆಟ್ಟಿ. ಸುಚನ್ ಶೆಟ್ಟಿ ಅವರು ಕಾದು ಹೊಡಿತಾರೆ ನೋಡಿ. ಮತ್ತೆ 6 ರನ್ ಹೊಡೆದ್ರು. ಅಷ್ಟೇ ಸೂಪರ್. ಮತ್ತೆ 6 ರನ್ ಹೊಡೆದ್ರು. ಬಾಲ್ ಅನ್ನು ವೇಟ್ ಮಾಡಿ ಎಷ್ಟು ಚೆನ್ನಾಗಿ ಪಿಕ್ ಮಾಡ್ತಿದ್ದಾರೆ ನೀವೇ ನೋಡಿ. 2 ಬಾಲ್ಗೆ 2 6 ಬಂದಿದೆ. ಈಗ 3ನೇ ಬಾಲ್. ಕಮ್ ಆನ್ ಸುಚನ್. ಏಯ್ ಚಿರಪ್, ಕಮ್ ಆನ್ ಎಲ್ಲರೂ. ಸೂಪರ್ ಹ್ಯಾಟ್ರಿಕ್ 6 ಅನ್ನು ಸುರಿಸಿದ ಸುಚನ್ ಶೆಟ್ಟಿ.
ಅದು ಎಂತ ಟಫ್ ಫೈಟ್ ನಡೀತಾ ಇದೆ ಅಂತಂದ್ರೆ ಈಗ ಅವ್ರು ಕೊಟ್ಟಿರೋದ್ ಕಡಿಮೆ, ಮತ್ತೊಂದು score ಬಾಲ್ ಮಾಡ್ತಿರೋದ್ ಓ ಜಾಸ್ತಿ ಅಲ್ವಾ? ಗುಡ್ ಒನ್ ಬಾಲ್ ನೆಕ್ಸ್ಟ್ ಟರ್ನ್ ಆಗಿದೆ. ಸುಜನ್ ನೆಕ್ಸ್ಟ್ ಹಿಟ್ ಇದೆಯಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಗ ಮತ್ತೊಂದು ಬಾಂಬಾಟ್ ಶಾಟ್ ಸುಜನ್ ಶೆಟ್ಟಿ ಅವರ ಕಡೆಯಿಂದ. ವೆರಿ ಗುಡ್ ವೆರಿ ಗುಡ್, ಅತ್ಯುತ್ತಮ ಶಾಟ್. ಚೇತನ್ ಬನ್ನಿ, ಇದೆಲ್ಲ ಸಾಕು ನಿಮಿಷ ರೀ. ಅದ್ಭುತವಾದ ಇಲ್ಲ, ಆಟ ನಾನು ಆಡ್ತಿದ್ದಾರೆ ಅವಾಗಿಂದ ಸುಜನ್ ಶೆಟ್ಟಿ ಅವರು. ಅವ್ರಿಗೆ 64 ತಂಡದ ಮೊತ್ತ. ಸುಜನ್ ಶೆಟ್ಟಿ ಅವರು ತಮ್ಮ ವಿಕೆಟ್ ಅನ್ನು ಗೌರವ್ ಅವರಿಗೆ ಒಪ್ಪಿಸಿದ್ದಾರೆ. ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಇದರಲ್ಲಿ ಯಾರು ಬರ್ತಾರೆ? ಚೆನ್ನಾಗಿದ್ರೆ 6 ಬಾಲಿಗೆ 5 ಸಿಕ್ಸ್ ಹೊಡೆದಿ 1 ವಿಕೆಟ್ ಮಾಡಿ ಸ್ಮೈಲ್ ಮುಖದಲ್ಲಿ ನಿಂತಿದ್ದಾರೆ. ನೋಡೋಣ ಎಷ್ಟು ವೈಡ್ ಎಷ್ಟು ಸಿಕ್ಸ್ ಫಸ್ಟ್ ಬಾಲ್ ವಿಕೆಟ್. ಇವಾಗ ವಿಕೆಟ್ ಮಾಡಿಲ್ಲ, ವಿಕೆಟ್ ಪಡ್ಕೊಂಡಿದ್ದಾರೆ. ಅವ್ರಿಗೆ ಗ್ರಾಮರ್ ಮಿಸ್ಟೇಕ್. ಹೊಡ್ಸ್ಕೊತಾರೆ ಅಂತ ನಿಮ್ದು ಅವ್ರಿಗೆ ದೊಡ್ಡ ಬಹಳ ಮನ್ಸು. ದೊಡ್ಡ ಮನ್ಸು. ಸೊ ಹುಡ್ಗಿ 6 4 ಹೊಡಿಲಿ ಅಂತ ಬಿಡ್ತಾರೆ. ಹುಡುಗಿ ಆಡ್ತಾ ಇರೋದು ಮೆಲ್ಲಕ್ಕಾಗಿ ಬಾಲು ಅಷ್ಟೇ. ಎರಡು ವಿಕೆಟ್ ಅನ್ನು ಪಡ್ಕೊಂಡು ಎಸ್ ಪ್ರವೀಣ್, 2 ವಿಕೆಟ್ ಅನ್ನು ಪಡ್ಕೊಂಡಿರೋ ಮಮತ್ ಅವರು ಈಗ 6 ಹೊಡಿತಾರ ನೋಡ್ಬೇಕು. ಈಗ ಪ್ರವೀಣ್, ಗೀತಾಂಜಲಿ ಗೀತಾಂಜಲಿ ಅವರು Wide ಮಕ್ಕಳು ಬಿಟ್ಬಿಡು, ಪ್ರವೀಣ್. ಅಗಲವಾದ ಎಸೆತ. ಈ ಓವರ್ ಅಲ್ಲಿ ಮ್ಯಾಚ್ ಮುಗಿಬೇಕಷ್ಟೇ. ಕಮಾನ್ ಪ್ರವೀಣ್. ಸುನಾಮಿ ಅವರ ಭವಿಷ್ಯ ಒಂದು ಜಸ್ಟ್ ಮಿಸ್ 10 ರನ್ ಜಸ್ಟ್ ಮಿಸ್. ಸೂಪರ್ ಸೂಪರ್ ಸೂಪರ್, ಬರ್ಲಿ ಇಲ್ಲೇ ಬರ್ಲಿ. ಟಾರ್ಗೆಟ್ ಮುಗೀತೀನಿ ಅಂತ ಒಂದೇ ಒಂದು 6 ಔಟ್ ಮಾಡೋ ರೇಂಜ್ ಅಲ್ಲಿ ಇದ್ದಾರೆ. ಸ್ವಲ್ಪ ಹುಷಾರಾಗಿ ಅವ್ರ ಹತ್ರ ಬ್ಯಾಟಿಂಗ್. 71 ರನ್ 71 ರನ್. ಇನ್ನ ಒಂದೇ ಒಂದು ಬೇಕು 6. ಮುಗೀತ್, ಮ್ಯಾಚ್ ಕ್ಲಿಯರ್, ಖತಮ್. ಇಂಟು 10 ರನ್ಸ್ ಬೇಕು. 10 ರನ್ಸ್ 10 runs. ಇಂಟು 6. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. 2 6 1 4. ಸೂಪರ್. ಯಾಕೆ ಸೂಪರ್ ಗೀತಾಂಜಲಿ ಯಾಕೆ ಗೀತಾಂಜಲಿ ವಿಕೆಟ್ ದಯವಿಟ್ಟು ಔಟ್ ಇಲ್ಲ, ಇದು ಬೆಲ್ಸ್ ಬಿದ್ದಿಲ್ಲ. ದಟ್ಸ್ ಇಟ್, ನಾಟ್ ಔಟ್. ಬಂದ್ರಾವೆ ಬಂದ್ರು. ಕಮಾನ್ ಪ್ರವೀಣ್. ನಾಟ್ ಔಟ್, 100% ನಾಟ್ ಔಟ್. ನಾಟ್ ಯಾರು ಒಳಗೆ ಹೋಗ್ಬೇಡಿ, ಬನ್ನಿ ಬನ್ನಿ ಈ ಕಡೆ ಇನ್ನು ಒಳಗೆ ಎಲ್ಲ ಹೋಗ್ಬೇಡಿ. ಬೇಜಾರ್ ಮಾಡ್ಕೊಂಡಿದ್ದಾರೆ. ಯಾರು ಸುನಾಮಿ ಪ್ಲೇಯರ್ಸ್ ಬಿಟ್ಟು ಯಾರು ಒಳಗಡೆ ಬರಬಾರ್ದು. ಮೈನಸ್ ಮಾಡ್ತಾರೆ, ಬನ್ನಿ. ಪ್ಲೇಯರ್ಸ್ ಬಿಟ್ಟು ಯಾರು ಒಳಗಡೆ ಬರಬಾರ್ದು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಗೆಳೆಯರೇ, ಗೆಳತಿಯರೇ, ಬಂಧುಗಳೇ, ಬಾಂಧವ್ಯರೇ, ನಾನು ಹೇಳೋದಿಷ್ಟೇ, ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಈ ಅಂಪೈರ್ ಅಲ್ಲ, ಎಷ್ಟೇ ಈ ತಲೆ ಬಂಧು ಕೆಡಿಸಿದ್ರು ಬಾಂಧವ್ರ ಅದು ಬಗ್ಗೆ ನಾಟ್ ಔಟ್, ಮಾತಾಡ್ತಿರೋರು ಸ್ವಲ್ಪ. ನಾಟ್ ಔಟ್, ನಾಟ್ ಔಟ್, ನಾಟ್ ಔಟ್. ಓಕೆ ಪ್ರವೀಣ ಔಟ್ ಆದ್ರೆ We are ಪರವಾಗಿಲ್ಲ, here to support you. ಬ್ರೋ ಹೇಳಿ ಡ್ಯಾನಿ, ನೀರ್ ಬೇಕಾ ಸೋತಿರೋದಿಗೆ? ಕೊಟ್ಟೆ. ಇಲ್ಲಿ ಪಕ್ಕದಲ್ಲಿ ನಮ್ಮ ಲಕ್ಷ್ಮಿ ಮೇಡಮ್ ಅವರು ಫುಲ್ ಸೈಲೆಂಟ್ ಆಗಿ ವೈಲೆಂಟ್ ಆಗಿ ಮೇಡಮ್ ಹೇಳ್ತಾರೆ ವೆಯ್ಟ್ ಮಾಡಿ ಡಿಸಿಷನ್. ಸೋಲು ಗೆಲುವು ಇಸ್ ಅ ಪಾರ್ಟ್ ಆಫ್ ಗೇಮ್. ಅಲ್ವಾ? ಅವಾಗ ಗೆಲುವಿನ ಮ್ಯಾಚ್ ರುಚಿ ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ. ಎಷ್ಟು ಮ್ಯಾಚ್ ಬಂದ್ರು ನಮಗೆ ಕಾನ್ಸೆಪ್ಟ್ ಮಾತ್ರ ಬದಲಾಗಲ್ಲ. ಮಾಡ್ಕೊಳ್ಳಲ್ಲ ನಾವು. ನಮ್ಮ ಆಂಕರ್ನ ತಳ್ಳಿಬಿಟ್ಟು ಆ ಕಡೆ ಹೋಗ್ತೀರಾ ನೋಡಿ. ಲಕ್ಷ್ಮಿ ನಮ್ಮ ಮನೆಗೆ ಬಂದಿದೆ, ಭಾಗ್ಯದ ಲಕ್ಷ್ಮಿ. ಅದಕ್ಕೆ ಔಟ್ 6 4 ಎಲ್ಲ ಹೊಡಿತಾರೆ. ಹಲೋ ಹಲೋ ಬ್ರೋ, ಏನಾಯ್ತು? ಔಟ್ ಅಂದ್ರೆ ಔಟ್ ಕೊಡಿ, ಇಲ್ಲ ಅಂದ್ರೆ ಇಲ್ಲ. ಸರಿ ಸರಿ ಸರಿ, ಮತ್ತೆ ಸ್ಟಾರ್ಟ್ ಮಾಡಿ ಮ್ಯಾಚ್. ಲೇಟ್ ಮಾಡಬೇಡಿ, ಟೈಮ್ ಹೋಗ್ತಾ ಇದೆ. ತರುಣ್ ಏನಾಯ್ತು ಸರ್? ಔಟಾ? ಇಲ್ಲ ನಾಟ್ ಔಟ್. ಕಮಾನ್ ಸ್ಪಾಂಜ್ ಬಾಲ್. ಓಕೆ, ನಾಟ್ ಔಟ್. ಸೊ ಇಟ್ಸ್ ನಾಟ್ ಔಟ್. Last ಮತ್ತೆ balls ಆಡ್ತಾ ಇದ್ದಾರೆ ಗೀತಾಂಜಲಿ ಈಗ ಹಾಗೂ out. ಪ್ರವೀಣ್ ಅವರು. ಬಟ್ ಶಾಟ್ ಮಾ ಸೂಪರ್. ಗಾಳಿಯಲ್ಲಿ ಚೆಂಡು 4 ಆಗಿದೆ.
ಅದ್ಭುತವಾದ ಬ್ಯಾಟಿಂಗ್ ಮಾಡ್ತಾ ಇದೆ ಪ್ರವೀಣ್ ಅವರು. 11 ಬಾಲು 44 ರನ್. ಬೆಟ್ರೋ ಗುಡ್ ಬಾಲ್. ಎಷ್ಟು ಓವರ್ ಇದೆನಾ? ಲಾಸ್ಟ್ ಓವರ್. ಲೋಕೇಶ್ ಅವ್ರಿಗೆ ಬರ್ತಾ ಇದ್ದಾರೆ. ಆರಾಮಾಗಾಡಿ ಓ, ಪ್ರವೀಣ್. ಯಾಕೆ 18 balls and 9 runs. ಮೈಸೂರು ಹುಲಿಗಳ ಯು ಕ್ಯಾನ್ ಅಟ್ಯಾಕ್ ಯಾ. 18 balls 18 ಡಾಟ್ ಬಾಲ್ಸ್ ಅಷ್ಟೇ ಬೇಕಾಗಿರೋದು. 2 ವಿಕೆಟ್ ಅನ್ನ ಪಡ್ಕೊಂಡಿದ್ರು ಮಮತಾ. ಮಮತಾ ಓನ್ಲಿ 1-6 ವಿನ್ ದ ಮ್ಯಾಚ್. 1-6. 2 ವಿಕೆಟ್ ನ ಪಡ್ಕೊಂಡಿದ್ರು. ಈಗ 6 ಹೊಡಿತಾರ 4 ಹೊಡಿತಾರ ನೋಡೋಣ. ಆ ಕಡೆ ಲೋಕೇಶ್ ಅವರ ಬಾಲಿಗೆ ವಿಕೆಟ್ ಪಕ್ಕ. ಬೌಲಿಂಗ್ ಮಾಡ್ತಾ ಇದಾರೆ ಲೋಕೇಶ್ ಆಯ್ತು. ಅವರು. ಅದ್ಭುತ ಬ್ಯಾಟಿಂಗ್. ವೈಡ್ ಬಿಡಿ ಮಮತಾ. ಹೊಡಿತಾರೆ ಈಗ ಮಮತಾ ಅವರು. ನೋಡಿ ಹೊಡಿತಾರೆ ನೋಡಿ. ಒಂದ್ ಸೆಕ್ ವೈಡ್ ಬಿಡಿ ವೈಡ್. ಮಮತಾ ವೈಡ್ ಬಿಟ್ಬಿಡಿ. 82 ಸ್ಕೋರ್. ದಾನಿ ಏನೋ ಸ್ಟ್ರಾಟಜಿ ಮಾಡ್ತಿದ್ದಾನೆ. ಮುಂದೆ ಬಂದು ಕೊಡಿದ್ರೆ ಗ್ಲಾಸ್ ಚೂರ್ ಚೂರ್ ಅವ್ರು ಏನ್ ಆಗಬೇಕು. ಮಾತಾಡಿದ್ರು ತಲೆ ಕೆಡ್ಸ್ಕೋಬೇಡಿ. ಕಮಾನ್. ಮಮತಾ ಅವರು ಡಿಸೈನ್. ಟ್ರೈ ಮಾಡ್ತಾ ಇದ್ದಾರೆ ಬಟ್ ಕನೆಕ್ಟ್ ಆಗ್ತಾ ಇಲ್ಲ. ಸಮಾಧಾನ ಗೌರವ್, ಸಮಾಧಾನವಾಗಿದ್ರೆ ಖಂಡಿತ ಕನೆಕ್ಟ್ ಆಗುತ್ತೆ. ಲೋಕೇಶ್ ಸರ್ ರಿಪೀಟ್. ವೈಡ್ ಬಿಡಿ. ವೈಡ್ ಸೂಪರ್ ಅಷ್ಟೇ. ರಿಪೀಟ್ ಹಂಗ್ ಮಾಡಿ, ವೈಡ್ ರಿಪೀಟ್ ಮಾಡಬೇಡಿ. ಟೆನ್ಷನ್ ಅಲ್ಲಿ ಲೋಕೇಶ್ ಅವರು ವೈಡ್ ಜಾಸ್ತಿ ಆಗ್ತಾ ಇದ್ದಾರೆ. ತಾಗೋ 4 ಅಂಪೇರ್ 4 or 2 ಟಚ್ ಆಯ್ತಲ್ಲ. ದಾವಣಗೆರೆ ಹೊಡೆಯೋ ಟೀಮ್ 6 ಆಪೋಸಿಟ್ ಟೀಮ್ ಅಲ್ಲಿ ರೇಸ್ ಅಲ್ಲಿ ಫಿಕ್ಸ್. ಗೌಡ್ರೆ ಅಂತೂ ಇಂತೂ ಫೈನಲ್ ಕೆಂಪೇಗೌಡರಿಗೆ ಒಂದಾದ್ರೂ ಟಾರ್ಗೆಟ್ ಸಿಗ್ತಲ್ಲ. ಇರ್ಲಿ ನೋ ಪ್ರಾಬ್ಲಮ್. ಮಮತಾವ್ರೆ ಚೆನ್ನಾಗಿ ಏನಕ್ಕೆ ಇದು? ಬ್ಯಾಟಿಂಗ್ ಆಡಿಲ್ಲ ಬೌಲಿಂಗ್ ಮಾಡಿದ್ರ ವೆಲ್ ಪ್ಲೇ, ನೋ ಪ್ರಾಬ್ಲಮ್. ಅದೇನ್ ಗೊತ್ತಾ, ಅದು ಬೌಲಿಂಗ್ ಅಲ್ಲಿ ಇರೋ ತಾಕತ್ತು ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರೆಂತ್ ಬೇಕು. Tigers, you still have time. Don't panic. Don't take chill. Attack. ಇಷ್ಟೊತ್ತವರೆಗೂ ಕೆಂಪೇಗೌಡರು ಕಾಣಿಸ್ಕೊಂಡಿರ್ಲಿಲ್ಲ. ಹೆಣ್ಮಗಳು ಅಂತ ಕೆಂಪೇಗೌಡ್ರು ತಕ್ಷಣ ಅಂತೂ ಇಂತೂ ಎಷ್ಟ್ ಚೆನ್ನಾಗ್ ಕಾಣಿಸ್ಕೊಂಡ್ರು. ಓಡ್ ಬಂದ್ರಿ. ಹೆಣ್ಮಗಳು ಬ್ಯಾಟಿಂಗ್ ಮಾಡಿದ್ರೆ ಓಡ್ ಬಂದ್ ಕ್ಯಾಚ್ ಹಿಡಿತಿರಲ್ಲ, ಏನ್ರಿ ನೀವು? ಕಮಾನ್ ಸಂದೀಪ್. ಒಂದೇ 6 ಮ್ಯಾಚ್ ವಿನ್. Sir, repeat. ಈಗ ನಮ್ ಕಡೆಯಿಂದ ಇದ್ದಾರೆ ಸಂದೀಪ್. Good one. ಒಂದೇ 6 ಒಂದೇ ಬಾಲ್. ಇನ್ನೊಂದು ಬಾಲ್ ಇದೆ ಲೋಕೇಶ್ ಅವರೇ. 5 ಬಾಲ್ ಆಗಿರೋದು. ಯಾರು ಏನು ಸರಿ ಇಲ್ಲ ಹೇಳ್ರಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು. ವೈಡ್ ಲೆಕ್ಕಕ್ಕೆ ಬರಲ್ಲ. ನಮ್ಮ ಪ್ಲೇಯರ್ಗೆ ನೀರು ಕೊಡ್ರಪ್ಪ. ಇಲ್ಲಿ ಚಾಕ್ಲೇಟ್ ತಿನ್ಬಿಟ್ಟು ಬಿಕ್ಲಿಕ್ಕೆ ಬಂದಿದ್ದೆ. ದಯವಿಟ್ಟು ಇಲ್ಲಿ ಒಂದೆರಡು ಆರಾಮ್ಸೆ ಆಡಿ ಸಂದೀಪಣ್ಣ. ಇನ್ನೂ ಬೇಜನ್ ಟೈಮ್ ಇದೆ. 1 ಬಾಲ್ 1-6 ಮ್ಯಾಚ್ ವಿನ್. ಈಗ ಮತ್ತೆ ಆಡೋದಿಕ್ಕೆ ಬರ್ತಾ ಇದ್ದಾರೆ ಪ್ರವೀಣ್. ಮುಗಿಸಮ್ಮ ಮ್ಯಾಚು. ಎಲ್ಲ ನಿಮ್ ಕೈಯಲ್ಲಿದೆ. ಖುಷಿ. ರನ್ ಬೇಡ, ವಿಕೆಟ್ ಬೇಕು. ಸೂಪರ್ ಬಾಲ್. Super bowling. ರನ್ ಕೊಡ್ಬೇಡಿ. ಸೇಮ್ ಒನ್. 6 ಕಮಾನ್ ಪ್ರವೀಣ್. 6 ಇನ್ನ ಬೇಕು. ಟಮ್ಮರ್ ಬಂದ, ಬೇಗ ಹೊಡಿಯಪ್ಪ. ವೈಡ್. ವಿನ್ ದ ಮ್ಯಾಚ್. ಸೂಪರ್. ಚೇರ್ ಮಾಡೋಣ ನಮ್ಮ ಹುಡುಗರ್ನ. ಸೂಪರ್ ಯಾ. ಸೂಪರ್. You guys are like so cute. Problem. All played well. Tigers, you played well. Well played. Played well. ಚೆನ್ನಾಗಿ ಆಡಿದ್ರು ನೀವು. ನನ್ನನ್ನು ಕರ್ಕೊಂಡಿದ್ರೆ ಆಗ್ತಿತ್ತ ಅಲ್ಲ, ನನ್ನನ್ನು ಕರ್ಕೊಂಡಿದ್ರೆ ಅದಕ್ಕೆ ಹಂಗಾಗಿತ್ತು. ಕಿಟಿ ಸರ್ ಬಾಸ್ ಇಲ್ಲೇ ಇದ್ರೆ ಮನೆಯಲ್ಲಿ how was it? Good How play, was sir. it? ನೀವ್ Good ಹೇಳಿ play, ಇವಾಗ. good play. ಕೆಂಪೇಗೌಡ್ರೆ ತುಂಬ ಚೆನ್ನಾಗಿತ್ತು. ನಾವು ಮಾಡಿದ್ದ ರನ್ ಲೆಕ್ಕಾಚಾರದಲ್ಲಿ 2 ಓವರ್ವರೆಗೆ ಮುಗ್ದೋಗುತ್ತೆ ಅನ್ಕೊಂಡು 5 ಓವರ್ ಆಡ್ಸಿದೀವಿ. ಅಂದ್ರೆ ಸರ್ ಲಾಸ್ಟ್ ಓವರ್ ನೀವು ಆಡಕ್ಕೆ ಬ್ಯಾಟಿಂಗ್ ಮಾಡಕ್ಕೆ ಅಂತ ಹೋದಾಗ ಸ್ವಲ್ಪ ನರ್ವಸ್ನೆಸ್ ಕಾಣಿಸ್ತು ನನಗೆ. ನರ್ವಸ್ ಆಗಿದ್ದ
ಆ ಥರದ್ದೆಲ್ಲ ಏನೂ ಕಾಣಿಸಲ್ಲ. ಭಯ ಅಂದ್ರೆ ಏನು ಅಂದ್ರೆ ಗೊತ್ತಿಲ್ಲದೆ ಇರೋರ್ಗೆ ರಾಂಗ್ ಕ್ವೆಶ್ಚನ್ ಕೇಳ್ತೀರಾ ನೀವು? ಭಯ ಗೊತ್ತಿಲ್ಲ ಅಂತಲ್ಲ, ಆಗತ್ತಾ ನಿಮಗೆ? ಭಯ ಗೊತ್ತಿಲ್ಲ ಅಂತಲ್ಲ, ಭಯ ಗೊತ್ತು, ಕ್ರಿಕೆಟ್ ಗೊತ್ತಿಲ್ಲ. ಆದ್ರೆ ಆಸ್ ಎ ಟೀಮ್ ಕ್ಯಾಪ್ಟನ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ವಂಡರ್ಫುಲ್, ಅದೇನು ಜವಾಬ್ದಾರಿ ಪೂರೈಸಿದ್ನಲ್ಲ. ವಾಣಿಜ್ಯ ಮಾಡಕ್ ಬರಲ್ಲ ಅಂದ್ರೆ ವಿಕೆಟ್ ಹೆಂಗ್ ಬಂತು? ಮಮತಾ ಬೌಲಿಂಗ್ ಮಾಡಕ್ ಬರಲ್ಲ, ಎರಡೆರಡು ವಿಕೆಟ್ ಹೆಂಗ್ ಬಂತು? ಸೊ ಬಟ್ ಸ್ಟಿಲ್ ಯು ಹ್ಯಾವ್ ಗಾಟ್ ಒನ್ ಮೋರ್ ಮ್ಯಾಚ್. ಆಮೇಲೆ ಗೆದ್ದೇ ಗೆಲ್ತೀವಿ. Yes, that is the spirit. So all the best for one more match. And ತರುಣ್ ಅವ್ರನ್ನು ಮಾತಾಡಿಸ್ಬಿಡೋಣ. ಕಂಗ್ರ್ಯಾಚುಲೇಷನ್ಸ್. ಎಸ್ ಸರ್, ಬನ್ನಿ. ಅಂಡ್ ಕಾನ್ಸಿಕ್ಯೂಟಿವ್ ಆಗಿ 2 ವಿನ್. ಸೊ ಹೌ ಆರ್ ಯು ಟೇಕಿಂಗ್ ದಿಸ್ ಆಪರ್ಚುನಿಟಿ? ನೆಕ್ಸ್ಟ್ ಮ್ಯಾಚ್ಗೆ ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ? ಈಗ ಮಾಡಬೇಕು ಪ್ರಿಪರೇಷನ್, ಏನಕ್ಕಂದರೆ ಈಗಲೇ ಮ್ಯಾಚ್ ಆಗಿದ್ದು, ಮ್ಯಾಚ್ ಗೆದ್ವಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಮ್ಯಾಚ್. ತುಂಬ ಬ್ಯಾಟಿಂಗ್ ಆ್ಯಕ್ಚುಲಿ ಹೋಗ್ತಾ ಕಷ್ಟ ಆಗ್ತಾ ಇದೆ ಈ ಪಿಚ್ಚಲ್ಲಿ. ಸೊ ಅದು ಬೋತ್ ಆರ್ ಟೀಮ್ಸ್ ಸ್ಟ್ರಗಲ್ ಪ್ಲೇಯಿಂಗ್, ಅದನ್ನು ನೋಡಿದ್ರಿ. ಸೊ ಐ ಥಿಂಕ್ ವಿಲ್ ಪ್ರಿಪೇರ್ ಮಾಡ್ಕೊಂಡು ಬರ್ತೀವಿ ನೆಕ್ಸ್ಟ್ ಮ್ಯಾಚು. ಸೊ ಎಲ್ಲಿ ನಮ್ಮ ವಿನ್ನಿಂಗ್ ಟೀಮಿಂದ ಒಂದು ಶೌಟ್ ಔಟ್ ಕೇಳಲಿಲ್ಲ ನಾನು? ದಾವಣಗೆರೆ ಲಯನ್ಸ್ ತುಂಬಾ ಖುಷಿ ಆಗೋದೇನಂದ್ರೆ ಕಾಮಾಗಿ ಕೂಲಾಗಿ ಒಂಥರ ಸೋಬರ್ ಆಗಿರ್ತಾರೆ ಯಾವಾಗ್ಲೂ, ಬಟ್ ಪಿಚ್ಚಲ್ಲಿ ತೋರಿಸ್ತಾರೆ. ನೀವ್ ಆ ಖುಷಿನಲ್ಲಿ ಶೌಟ್ ಮಾಡ್ಬೇಕು. ಒಂದ್ ನಿಮಿಷ, ನಿಮ್ಗೆ ಹೇಗೆ ಅನ್ಸ್ತಿದೆ ನಿಮ್ಮ ಎಕ್ಸ್ ಟೀಮ್? ನಾವು ಅಯ್ಯಯ್ಯೋ ಸರ್, ನಮಗೆ ನೋ ಎಕ್ಸ್ ನಥಿಂಗ್ ಸರ್. ಅಲ್ಲ, ಫಸ್ಟ್ ಮ್ಯಾಚ್ ಆಡಿದಾಗ ನಮ್ ಜೊತೆಲಿದ್ರಿ, ನೆಕ್ಸ್ಟ್ ಮ್ಯಾಚ್ ಆ ಟೀಮ್ ಜೊತೆ ಹೊರಟೋದ್ರಿ. ಇಬ್ರು ನಮ್ಮವರೇ ಆಡ್ತಾ ಇರುವಾಗ ವಿ ಹ್ಯಾಡ್ ದಟ್ ಆಪ್ಷನ್. ನಮ್ ಬೇರೆ ಆಪ್ಷನ್ ಇರ್ಲಿಲ್ಲ, ಒಂದ್ ಕಡೆ ಹೋಗ್ಲೇಬೇಕಾಗಿತ್ತು. ಬಟ್ ನೆಕ್ಸ್ಟ್ ಮ್ಯಾಚ್ ಐ ವಿಲ್ ಬಿ ವಿತ್ ಯು. ಡನ್ನ ಕರ್ಕೋತೀರಾ? ಇಬ್ರು ನಾನು ಕರ್ಕೋತೀವಿ. ವಿ ವೆಲ್ಕಮ್ ಎವ್ರಿವನ್. ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ದಾವಣಗೆರೆ ಲಯನ್ಸ್ ಅಂಡ್ ಆಲ್ ದಿ ಬೆಸ್ಟ್ ಟು ಮೈಸೂರು ಟೈಗರ್ಸ್ ಆಲ್ಸೋ. ಎಸ್, ಥ್ಯಾಂಕ್ ಯು. ಓಕೆ, 2 ಟೀಮು ಬಹಳ ಅದ್ಭುತವಾಗಿ ಆಡಿದೆ. ಸೊ ಯಾರು ವಿನ್ನರ್? ಓಕೆ, ಸೂಪರ್. ಸೊ ಮಿಸ್ಟರ್ ಸುಧಾಕರ್ ಶೆಟ್ಟಿ, ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಹೆಡ್ ಮ್ಯಾಕ್ಸ್ ಇನ್ಶೂರೆನ್ಸ್ ಆಕ್ಸಿಸ್ ಬ್ಯಾಂಕ್, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಅಂಡ್ ಮೇಡಮ್ ಲಲಿತಾ ಅವರು ಪ್ರೊಡ್ಯೂಸರ್, ಪ್ಲೀಸ್ ಅವ್ರನ್ನು ಜೋರಾದ ಚಪ್ಪಾಳೆ. ಹೈದರಾಬಾದ್, ಪ್ಲೀಸ್ ಅವ್ರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸೊ ಮ್ಯಾನ್ ಆಫ್ ದ ಮ್ಯಾಚ್ ಪ್ರವೀಣ್. ವುಮೆನ್ಸ್ ಆಫ್ ದ ಮ್ಯಾಚ್ ಮಮತಾ ರಾವ್ ಅಂಡ್ ವಾಣಿ ಮ್ಯಾಮ್. ಪ್ಲೀಸ್. ಸ್ಪ್ಲಿಟ್ ಆಗಿದೆ, ಇದು ಒಂಥರ ಮಜಬೂತ್ ಆಗಿದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಗೆಟ್ ರೆಡಿ.